ಹುಬ್ಬಳ್ಳಿ ತಾಲೂಕಿನ ವೀರಾಪುರದಲ್ಲಿ ಡಿಸೆಂಬರ್ 21ರಂದು ಇಡೀ ಮಾನವ ಸಮಾಜ ತಲೆ ತಗ್ಗಿಸಿದ ಕೃತ್ಯ ನಡೆಯಿತು. ಹೆತ್ತ ಕರುಳನ್ನೇ ತಂದೆ ಪ್ರೀತಿ ಮಾಡಿದ ಕೆಳಜಾತಿ ಯುವಕರನ್ನು ಪ್ರೀತಿ ಮಾಡಿದ ಎಂಬ ಒಂದೇ ಕಾರಣಕ್ಕೋಸ್ಕರ ಬರ್ಬರವಾಗಿ ಇಡೀ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಮುಂದಾದಂಥ ಪ್ರಕರಣ ಸಂಬಂಧಪಟ್ಟೈತಿ. ಆ ಯುವಕರನ್ನು ಪ್ರೀತಿ ಮಾಡಿ ಅತ್ಯಂತ ಪ್ರೀತಿಯನ್ನು ಸಾಕಿದಂಥ ಯುವಕ ಏನಿದ್ದಾನೆ ವಿವೇಕಾನಂದ ಮತ್ತು ಮಾತನಾಡಲಿಕ್ಕೆ ವಿವೇಕಾನಂದರು ಈಗಾಗಲೇ ಸಾಕಷ್ಟು ರೀತಿ ಹೆತ್ತ ತಂದೆಯನ್ನು ಹತ್ಯೆ ಮಾಡಿದಂಥ ತಂದೆಯ ಕೃತ್ಯವನ್ನು ಖಂಡಿಸಲಾಗ್ತದೆ. ಇಡೀ ರಾಜ್ಯಾದ್ಯಂತ ಒಂದು ಹತ್ಯೆ ವಿರೋಧ ಆಗ್ತದೆ. ಈಗ ಇನ್ನೂ ಭದ್ರತೆ ನಿಮಗೆ ಸಿಕ್ಕಿಲ್ಲ. ಯಾವ ರೀತಿ ನೀವು ಒತ್ತಾಯ ಮಾಡ್ತೀರಿ ಜಿಲ್ಲಾಡಳಿತವನ್ನು? ಸರ್, ನಮ್ಮ ಭದ್ರತೆಯನ್ನು ಒಬ್ಬರನ್ನ ಅಷ್ಟೇ ಬಿಟ್ಟಾರೆ ಸರ್ ನಮ್ಮ ಜೊತೆ, ಮತ್ತು ನಮ್ಮ ಇಲ್ಲಿ ಒಂದು ಸ್ಟಾಪ್ ಅಷ್ಟು ಬಿಟ್ಟಾರೆ ಸರ್. ಮತ್ತೇನು ಯಾವುದೇ ರೀತಿ ಭದ್ರತೆ ಇಲ್ಲ ಸರ್. ಅಲ್ಲಿ ಇನ್ನೂ ಊರಿಗೆ ನಾವು ಹೋಗ್ಬೋದನ್ನೋ ಭದ್ರತೆ ಯಾವುದೂ ಇಲ್ಲ ಸರ್. ಇದನ್ನಷ್ಟೇ ಇದು ಮಾಡ್ತಾನೆ. ನೀವೇನು ಒತ್ತಾಯ ಮಾಡ್ತೀರಿ? ಯಾಕಂದರೆ ಈಗ ಎಷ್ಟು ಮಂದಿ ಮೇಲೆ ಕಂಪ್ಲೇಂಟ್ ಕೊಡ್ರಿ, ಎಷ್ಟು ಮಂದಿ ಅರೆಸ್ಟ್ ಮಾಡಿದ್ದಾರೆ ಅಂತ? ಹಾಂ ಸರ್, 14 ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ ಸರ್. ಅವ್ರನ್ನ ಹಿಡಿದಿಲ್ಲ ಸರ್. ಇನ್ನೂ 5 ಜನನಷ್ಟು ಮಾಡಿದ್ದಾರೆ ಸರ್. ಜಲ್ದಿ ಅವ್ರನ್ನ ಹಿಡಿದು ಕಾನೂನು ಒಪ್ಪಿಸ್ಬೇಕಂತಂದು ಇದು ಮಾಡ್ತಾನೆ ಸರ್. ಈಗ ನೀವು ವಿಶೇಷವಾಗಿ ಯಾಕಂದರೆ ಇಡೀ ನಿಮ್ಮ ಕುಟುಂಬನ ಟಾರ್ಗೆಟ್ ಮಾಡಿಕೊಂಡು ಇದು ಮಾಡ್ತಾಯಿದ್ರು ಅನ್ನೋ ಆರೋಪ ಇತ್ತು. ಈಗ ಪೊಲೀಸ್ ಅಧಿಕಾರಿಗಳಾಗಲಿ ಅಥವಾ ಬೇರೆ ಬೇರೆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಯಾರೋ ಬಂದಿದ್ದಾರೆ ನಿಮಗೆ ಅಂತ? ಯಾರೂ ಇಲ್ಲ ಸರ್, ಬಂದಿಲ್ಲ ಸರ್. ಯಾರೂ ಬಂದಿಲ್ಲ ಸರ್. ಇನ್ನೂ ಬಂದು ಒಂದು ಮಾತು ಕೇಳೋಗಿಲ್ಲ ಸರ್ ಯಾರು ಬಂದು. ಈಗ ನೀವು ಏನು ಒತ್ತಾಯ ಮಾಡ್ತೀರಂತ? ಯಾಕಂದರೆ ಡಿ ಸಿ ಅವರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಶಾಸಕರನ್ನಾಗಲಿ ಏನು ಒತ್ತಾಯ ಮಾಡ್ತೀರಿ? ಏನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸರ್? ನಮಗೆ ನ್ಯಾಯ ಒದಗಿಸ್ಕೊಟ್ರೆ ಸಾಕು ಸರ್. ಅವರು ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ನಮ್ಮ ಮನೆಯೊಳಗೆ ಎಲ್ಲರೂ ಭಾಳ ಸೀರಿಯಸ್ ಇದ್ದಾರೆ ಸರ್. ಈಗ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತಂದು ಅಷ್ಟೇ ಕೇಳ್ಕೊಂತೀನಿ ಸರ್ ನಾನು. ಕೇವಲ ನಿಮ್ಮ ಹೆಂಡತಿನಷ್ಟಲ್ಲ, ನಿಮ್ಮನ್ನಷ್ಟಲ್ಲ, ಇಡೀ ನಿಮ್ಮ ಕುಟುಂಬನ ಟಾರ್ಗೆಟ್ ಮಾಡಿದ್ರು. ನಮ್ಮನ್ನ ಟಾರ್ಗೆಟ್ ಮಾಡಿದ್ರು ಸರ್ ಅವರು. ನಮ್ಮ ಕುಟುಂಬನ ಟಾರ್ಗೆಟ್ ಮಾಡಿ ಇಷ್ಟರ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ನಮ್ಮ ಅಪ್ಪಾಜಿ ನಾನು ತಪ್ಪಿಸ್ಕೊಂಡೇವಿ ಸರ್. ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮಾಮ ಇದ್ರು ಸರ್ ಅವ್ರ ಜೊತೆ. ಅವರಿಬ್ಬರು ಸೀದಾ ಟ್ಯಾಕ್ಟ್ರ್ ತೊಗೊಂಡೋಗಿ ಅವ್ರಿಗೆ ಹೊಡೆದಾರೆ ಸರ್. ಹುಬ್ಬಳ್ಳಿಂದ ಸಂತಿ ಮಾಡ್ಕೊಂಬರುವಾಗ ಅವರಿಬ್ಬರು ಅಷ್ಟು ತೊಡಿಗೆ ಖಾಲಿ ಅದು ನೋವಾದರೂ ಓಡಿಗಿದ್ದಾರೆ ಸರ್ ಅವರು. ನಮ್ಮ ಅಪ್ಪಾಜಿ ನಮ್ಮ ಮಾಮ ನನ್ನ ಕರೆಸಿಂತ ಸರ್. ನಾನು ಅಲ್ಲಿ ಹೋಗಿಂದ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ನಾನು ತಪ್ಪಿಸ್ಕೊಂಡು ಹೋಗಿಂದ ನನ್ನ 3 ಜನ ಬೆನ್ನತ್ತಿದ್ದಾರೆ ಸರ್, ನನ್ನ ಹಿಂದೂ. ಆಮೇಲೆ ನನ್ನ ಬೆನ್ನತ್ತಿ ಇತ್ತ ಮನೆ ಕಡೆ ಬಂದು ಉಷ್ಟು ನಮ್ಮ ಮಮ್ಮಿ ನೋಡಿದಾರೆ ಸರ್. ಇಲ್ಲೇ ನಮ್ಮ ಮಮ್ಮಿ ದಾರಿ ಒಳಗೆ ನಮ್ಮನ್ನು ನೋಡಕ್ಕೆ ಬಂದಾರೆ ಸರ್ ಅವರು. ನಾನು ಮಮ್ಮಿ ಯಾರೋ ಬಿದ್ದಾರಂತಡಿ ಅಂತಂದು ನೋಡ್ಕೊಂಬರ್ತಾನ ಅಂತಂದು ಹೇಳಿ ಬಂದಿದ್ದೆ ಸರ್. ನಾನು ನೋಡಕ್ಕಂತಂದು ಬರತ್ತಾಗ ಸರ್ ಅಲ್ಲೇ ದಾರಿಯಾಗ ಸಿಕ್ಕ ಸರ್. ಅಲ್ಲೇ ಹೊಡೆದಾರೆ ಸರ್ ನಮ್ಮ ಮಮ್ಮಿಗೆ. ಕೊಡ್ಲಿ ತೊಗೊಂಡು ಇಲ್ಲಿ ತೆಲಿಗೆ ಹೊಡೆದಾರೆ ಸರ್ ನಮ್ಮ ಮಮ್ಮಿ. ಮತ್ತು ಹಂಗೆ ಮನೆಗೆ ಬಂದು ನಮ್ಮ ಮನ್ಯಾಗಿದ್ದ ನಮ್ಮ ತಂಗಿ ಮಾನ್ಯ ಉಷ್ಟ್ರ ಮ್ಯಾಗ ನಮ್ಮ ದೊಡ್ಡಪ್ಪರ ಬಾಯಿ ಆಗೋದಕ್ಕೆ ಓಡಿ ಬಂದಾರೆ ಸರ್. ನಮ್ಮ ದೊಡ್ಡಪ್ಪರ ಹಿತ್ತಲಾಗಿಂದ್ರೆ ಅವ್ರು ಬಂದು ಉಡ್ಸಕ್ಕೆ ನಾವು ಅವ್ರಿಗೆ ತೆಲಿಗೆ ಹೊಡೆದಾರೆ ಸರ್. ನೀವು ಸಾಕಷ್ಟು ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ರಿ ಪೊಲೀಸರಿಗೆ? ಮಾಡಿದ್ದೆ ಸರ್. ನಾವು ಹುಬ್ಬಳ್ಳಿ ಗ್ರಾಮೀಣ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ದೆ ಸರ್. SP ಸರ್ ಕಡೆ ಬಂದು ಕಂಪ್ಲೇಂಟ್ ಮಾಡಿದ್ದೆ ಸರ್. ಧಾರವಾಡ ಗ್ರಾಮೀಣ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಮಾಡಿದ್ದೆ ಸರ್ ನಾನು. ಅವಾಗ ಇವ್ರನ್ನ ಕರೆಸಿಂದ ಇಲ್ಲ ಅವರು ನಾವು ಸತ್ಯವಂತಂದು ಕೈ ಬಿಟ್ಟು ಅಂತಂದು ಹೇಳ್ಯಾರ ಅಂತಂದು ಧಾರವಾಡ ಗ್ರಾಮೀಣ ಸ್ಟೇಷನ್ ಪೊಲೀಸರೇ ಹೇಳಿದ್ರು ಸರ್. ಅವರಿಂದ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅಂತಂದು ಹೇಳ್ಯಾರ ಅವ್ರು ಅಂತಂದು ಅಷ್ಟೇ ಇದು ಮಾಡಿದ್ರು ಸರ್. ನಾವು ನಮ್ಮ ಮುಖಾಮುಖಿ ಕರೆಸಿ ಇದು ಮಾತಾಡಿ ಸರ್ ಅಂದ್ರೆ ಅವ್ರಿಗೆ ನಿಮ್ಮ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತಂದು ಸರ್ ಪೊಲೀಸರ ಹೇಳಿದ್ರು ಸರ್ ನಮಗೆ. ಈ ಥರ ಎಲ್ಲ ಮಾಡಿದ್ರು ಸರ್. ಒಮ್ಮೆ ಅಟ್ಯಾಕ ಮಾಡಿದ್ರು ಸರ್ ಅವರು. ನಾವು ಪೊಲೀಸರಿಗೆ ಹೇಳೇ ಬಂದಿದ್ದೆ ಸರ್. ಹೇಳಿಂದ SP ಸರ್ ಹೋಗಿ ಬರೋದು ಮಾಡ್ಕೊಂತಾನೆ ಇರ್ರಿ ಅಂತಂದು ಹೇಳಿದ್ರು ಸರ್. ತಂದೆ ಏನು ಹುಡುಗಿ ತಂದೆ ಇದ್ದಾನೆ, ಅವನು ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ? ಹಾಂ ಸರ್. ಬೇರೆ ಧರ್ಮದವರು? ಹಾಂ ಸರ್. ಪ್ರಕಾಶ್ ಗೌಡ ಅವರ ಮುಸ್ಲಿಂ ಹುಡುಗಿನ ಪ್ರೀತಿ ಮಾಡಿದ್ದೆ ಸರ್. ಇವರಪ್ಪ ಪಕ್ಕೀರ್ಗೌಡ ಅಂತಂದು ಆ ಹುಡುಗಿನ ಮತ್ತು ಊರು ಬಿಟ್ಟು ಕಳಿಸಿ ಸರ್. ಆ ಹುಡುಗಿ ಹೆಸರು ಬರೆದಿಟ್ಟು ಇವರು ಎಣ್ಣೆ ಕುಡಿದಿದ್ರು ಸರ್. ಅವಾಗ ಅವ್ರಿಗೆ ಜಾತಿ ಇದ್ದಿದ್ದಿಲ್ಲ ಸರ್. ಈಗ ಅವ್ರ ಮಗಳು ಮಾಡಿಂದ ಒಮ್ಮೆ ಜಾತಿ ಬಂದ್ಬಿಡುತ್ತೆ ಸರ್ ಅವ್ರಿಗೆ. ಈ ಥರ ಅವರು ಮಾಡಿದ್ದಾರೆ ಸರ್. ಅದನ್ನು ತಿಳ್ಕೊಂಡು ಹೋಗಾಳ ನಾವು ಬಿಟ್ಬಿಡೋಣ ಅಂತಂದು ಯೋಚನೆ ಮಾಡಿದ್ರೆ ದೊಡ್ಡವರಾಗಿಬಿಡ್ತಿದ್ರು ಸರ್. ಅವ್ರಿಗೆ ಜಾತಿ ಅನ್ನೋದು ತೆಲಿಗೆ ಬಂದು ಕುಂತಿತ್ತು ಸರ್. ಏನು ಮಾಡೋಕೆ ಬರೋಲ್ಲ. ಮತ್ತು ಊರನವ್ರು ಚುಚ್ಚು ಮಾತು ಇರ್ಬೋದು ಸರ್. ಒಂಥರ ದೇಶದ್ರೋಹ ಕೆಲಸ ಮಾಡಿ ಅನ್ನೋ ಥರ ಊರಾಗ ನೋಡ್ತಿದ್ರು ಸರ್. ಮಾತಾಡೋರು ಸುಮ್ಮನೆ ಆಗಿಬಿಟ್ಟಿದ್ರು ಸರ್. ನಾವು ನಮ್ಮನೆ ಕೆಲಸ ನಾವು ಸುಮ್ಮನೆ ಹೊಂಟಿದ್ದೀವಿ ಸರ್. ನಮ್ಮನ್ನು ಬಿಟ್ಟಿದ್ರೆ ಭಾಳ ಅನುಕೂಲ ಚಲೋ ಇದ್ದೀವಿ ಸರ್. ನಾವು ನಮ್ಮ ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗಿಲ್ಲ ಸರ್. ಈಗ ನಿಮ್ಮ ತಾಯಿ ಅಕ್ಕ ಹೇಗಿದ್ದಾರೆ? ನಮ್ಮ ತಾಯಿ ನಮ್ಮ ಮಮ್ಮಿಗೆ ಇನ್ನೂ ಗೊತ್ತಿಲ್ಲ ಸರ್. ಅದು ನಮ್ಮ ಮಮ್ಮಿಗೆ ಮ್ಯಾಟ್ರ್ ಗೊತ್ತಿಲ್ಲ. ನಮ್ಮ ಮಮ್ಮಿ ಭಾಳ ಸೀರಿಯಸ್ ಐತೆ ಸರ್. ನಮ್ಮ ದೊಡ್ಡಪ್ಪ ಅನ್ಕಿರಿ ಏನೂ ಗೊತ್ತಾಗ್ತಿಲ್ಲ ಸರ್. ಯಾರಂತಂದು ಕೇಳ್ತಾರೆ ಸರ್ ಅಂತೇಳಿ ಹೋದ್ರು. ಇಷ್ಟು ಕೆಟ್ಟದಾಗಿ ಅಟ್ಯಾಕ್ ಮಾಡಿದ್ದಾರೆ ಸರ್ ಅವರು. ಮನುಷ್ಯ ಯಾರು ಈ ಥರ ಮಾಡ್ತಿದ್ದಿಲ್ಲ ಸರ್. ದಾರಿ ಒಳಗೇ ಹೊಡೆದಾರೆ ಸರ್. ನನ್ನ ಹೆಂಡತಿ 7 ತಿಂಗಳು ಪ್ರೆಗ್ನೆಂಟ್ ಸರ್. ಆಕಿನ ಹಂಗೆ ಇಡೀ ಅಂಗಳ ತುಂಬ ಓಡಾಡಿಸಿ ಹೊಡೆದಾರೆ ಸರ್. ರಗತ್ತು ಪೂರ್ತಿ ಅಂಗಳ ತುಂಬ ಐತೆ ಸರ್. ಇಷ್ಟು ಕೆಟ್ಟ ಕಾರ್ಯ ಏನು ಮಾಡಿಲ್ಲ ಸರ್. ಅವಾಗ ಅವ ಮಾಡಿದಾಗ ತಪ್ಪಲ್ಲ ಏನು ಸರ್ ಅದು? ಅವಾಗ ಜಾತಿ ಇದ್ದಿದ್ದಿಲ್ಲ ಏನು ಸರ್ ಅವಾಗದು? ಇದು ಕಳೆದ 1 ವರ್ಷದಿಂದ ಅತ್ಯಂತ ಪ್ರೀತಿ ಮಾಡಿ ಇಡೀ ನನ್ನ ಕುಟುಂಬನ ಟಾರ್ಗೆಟ್ ಮಾಡಿದಂಥ ಈ ಪ್ರಕಾಶ್ ಗೌಡ ಪಾಟೀಲ್ ಇರ್ಬೋದು, ಇಡೀ ಕುಟುಂಬ ನಮ್ಮ ಇಡೀ ಸರ್ವನಾಶ ಮಾಡಲಿಕ್ಕೆ ಕಾರಣ ಆಯಿತು. ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ ನಮಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಎಂಬುದು ವಿವೇಕಾನಂದರು ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಲಾರ್ ನ್ಯೂಸ್ ಹುಬ್ಬಳ್ಳಿ.